ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ಇಲ್ಲಿವರೆಗೂ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಹಾಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಜಾಯಿನ್ ಆಗಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಒಂದು ವಿಡಿಯೋದ ಪ್ರಮುಖ ಉದ್ದೇಶ ಏನು, ಯಾವ ಒಂದು ರೀಸನಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಹಿಸ್ಟ್ರಿ ಅಲ್ವಾ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತಿನ ದಿನ ಪ್ರಮುಖವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಈ ಒಂದು ಹಿಸ್ಟ್ರಿ ಸಬ್ಜೆಕ್ಟು ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ಸು GPSTR, HSTR, ಕ್ರೈಸ್, KSET, RNET ಮತ್ತು PU ಕಾಲೇಜ್ ಲೆಕ್ಚರರ್ಗೆ ಎಕ್ಸಾಮ್ಗೆ ಹಾಗೂ ಸೆಕೆಂಡ್ PUC ಇತಿಹಾಸ ವಿಭಾಗದ ವಿದ್ಯಾರ್ಥಿಗಳಿಗೆ, ಅದರ ಜೊತೆಯಲ್ಲಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸ್ತಕ್ಕಂಥ ಎಲ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗ್ತದೆ. ಸೊ ಹಾಗಾಗಿ ಗಮನ ಇಟ್ಟು ಈ ಒಂದು ಕ್ಲಾಸನ್ನು ಅಬ್ಸರ್ವ್ ಮಾಡಿ. ಅದರ ಜೊತೆಯಲ್ಲಿ ಇವತ್ತಿನ ದಿನ ಮಾಡ್ತಕ್ಕಂಥ ಮುಖ್ಯವಾದ ಒಂದು ಚರ್ಚೆ ಏನಪ್ಪ ಅಂತಂದರೆ, ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ದ್ವಿತೀಯ PUC ಅಲ್ವಾ, ಸೆಕೆಂಡ್ PUC ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಕ್ವಶನ್ ಬ್ಯಾಂಕನ್ನು ಅನಾಲಿಸಿಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತಿನಿಂದ ಈ ಒಂದು ವಿಡಿಯೋ ಸರಣಿ ಆರಂಭ ಆಗುತ್ತೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಹೀಗೆ ಕಂಟಿನ್ಯೂ ಆಗುತ್ತೆ. ನೀವು ಅದನ್ನು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡು ನೋಡ್ತೀರಾ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ, ಅವರಿಗೆ ಫಸ್ಟು ನಾನು ಮಾಡ್ತಕ್ಕಂಥ ವಿಡಿಯೋ ಬಂದು ತಲುಪುತ್ತೆ. ಹಾಗೆ ಇದನ್ನು ನೀವೀಗೇನಾದರೂ ಟೈಮ್ ಇಲ್ಲ ನೋಡಲಿಕ್ಕೆ ಅಂತಂದರೆ 1.5 ಅಥವಾ 2x ಇಟ್ಕೊಂಡು ನೀವು ಕ್ಲಾಸ್ನ ಅಬ್ಸರ್ವ್ ಮಾಡ್ಬೋದಾಗುತ್ತೆ. ಇದರಿಂದ ಟೈಮ್ ಸೇವ್ ಆಗುತ್ತೆ ಕೂಡ. ಹಾಗಾದರೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಈ ಒಂದು CET ಪ್ರಿಪ್ರೇಷನ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಹೇಳ್ತೀನಿ ಅಂತ ಹೇಳ್ತೀನಿ. ಯಾಕೆಂದರೆ ಇನ್ ಡೀಟೇಲ್ಸನ್ನು ಕೊಡಲಿಕ್ಕೆ ಏನೋ ಅಗತ್ಯತೆ ಇರಲ್ಲ ಅಂತ ಅನ್ಕೊತೀನಿ ಅಲ್ವಾ, ಟೈಮು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ CETಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಡೀಟೇಲ್ಡಾಗಿ ಕಲಿತ್ಕೊಳ್ತಾ ಹೋಗೋಣ. ಅದರ ಜೊತೆಯಲ್ಲಿ ಸ್ನೇಹಿತರೆ, ಈ ಒಂದು ಸೆಕೆಂಡ್ PUC ಕ್ವಶನ್ ಬ್ಯಾಂಕ್ ಫಸ್ಟ್ ನಾನು ಏಕೆ ಎತ್ಕೊಂಡೆ ಅಲ್ವಾ, ಅದಕ್ಕೆ ಮುಖ್ಯವಾದ ರೀಸನ್ ಏನಂತಂದರೆ, ಈಗ ನೀವು GPSTRಗೆ ಆಗಿರ್ಬೋದು ಅಲ್ವಾ, HSTR ಆಗಿರ್ಬೋದು, ಹಾಗೆ ಕ್ರೈಸ್ ಆಗಿರ್ಬೋದು, ಮತ್ತು PU ಕಾಲೇಜ್ ಲೆಕ್ಚರರ್ಗಾಗಿರ್ಬೋದು, ಹಾಗೆ KSET ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ನಡೆಸ್ತಿರ್ಬೋದು. ಸೊ ಇವುಗಳಲ್ಲೆಲ್ಲ ಮುಖ್ಯವಾಗಿ ನೀವು ಗಮನಿಸ್ತಾ ಹೋಗಿ ಸಿಲೆಬಸ್ ತೆಗೆದು ಏನಿದೆ ಅಂದರೆ ಬೇಸಿಕ್ಕಿಂದನೇ ಇದೆ. ಬೇಸಿಕ್ ಅಂದರೆ ಹಿಸ್ಟಾರಿಕಲ್ ಸೋರ್ಸು, ಐತಿಹಾಸಿಕ ಮೂಲಾಧಾರಗಳಿಂದನೇ ಕೂಡ ಆ ಸಿಲೆಬಸ್ಸು ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಸಿಲೆಬಸ್ಸಲ್ಲಿ ವಿಶೇಷವಾಗಿ GPSTR ಮತ್ತು HSTR ಸಿಲೆಬಸ್ಸನ್ನು ತೆಗೆದು ನೋಡ್ರಿ, ಹಿಸ್ಟಾರಿಕಲ್ ಸೋರ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸಿಲೆಬಸ್ನ ಬೇಸಾಗಿಟ್ಕೊಂಡು ನಾವು ಗಮನಿಸೋದಾದರೆ, ಈ ಒಂದು ಸೆಕೆಂಡ್ PUC ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಬುಕ್ ಏನಿದೆಯಲ್ಲ, ಇದರಲ್ಲಿರ್ತಕ್ಕಂಥ ಒಂದು ಸಿಲೆಬಸ್ಸು ಈ GPSTR, HSTR ಸಿಲೆಬಸ್ಗೆ ತುಂಬ ರಿಲೆವೆಂಟ್ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, ಫಸ್ಟ್ ಸೆಕೆಂಡ್ PUC ಈ ಒಂದು ಕ್ವಶನ್ ಬ್ಯಾಂಕನ್ನು ಎತ್ಕೊತಿದ್ದೀನಿ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಅಂಶ ಏನಪ್ಪ ಅಂತಂದರೆ, ಇದ್ರ ಜೊತೆಯಲ್ಲಿ ಸೈಕಾಲಜಿ ಒಳಗಡೆ ಗೆಸ್ಟಾಲ್ಟ್ ಪಂಥ ಅಂತ ಬರುತ್ತೆ ಅಲ್ವಾ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಗೆಸ್ಟಾಲ್ಟ್ ಪಂಥ ಅಂತ ಬರುತ್ತೆ. ಈ ಒಂದು ಗೆಸ್ಟಾಲ್ಟ್ ಪಂಥ ನಮಗೆ ಏನನ್ನು ಹೇಳ್ಕೊಡುತ್ತೆ ಅಂತಂದರೆ, ಮುಖ್ಯವಾಗಿ ಇಡಿಯಾಗಿ ಗ್ರಹಿಸೋದನ್ನು, ಸಮಗ್ರವಾಗಿ ಗ್ರಹಿಸೋದನ್ನು ತಿಳಿಸ್ಕೊಡುತ್ತೆ ಅಲ್ವಾ. ಹಾಗಾಗಿ ಈ ಒಂದು ಗೆಸ್ಟಾಲ್ಟ್ ಸಿದ್ಧಾಂತದ ಪ್ರಕಾರ ಯಾವುದೇ ಒಂದು ವಸ್ತು ಆಗಲಿ, ಒಂದು ವಿಷಯನೇ ಆಗಲಿ, ಅವುಗಳನ್ನು ಬಿಡಿ ಬಿಡಿಯಾಗಿ ಪ್ರತ್ಯೇಕವಾಗಿ ನೋಡದೆ, ಅದನ್ನು ಹಿಡಿಯಾಗಿ ಪ್ರತ್ಯೇಕವಾಗಿ ನೋಡದೆ, ಇಡಿಯಾಗಿ ಸಮಗ್ರವಾಗಿ ಅದನ್ನು ಅರ್ಥೈಸ್ಕೊಳ್ಬೇಕು ಅಂತ ಗೆಸ್ಟಾಲ್ಟ್ ಅಂತ ಹೇಳುತ್ತೆ. ಸೊ ಆ ಒಂದು ಬೇಸನ್ನು ಇಟ್ಕೊಂಡು ನಾನೇನು ಮಾಡ್ತಿದ್ದೀನಿ, GPSTRಗೆ, HSTRಗೆ ಪ್ರಿಪ್ರೇಷನ್ನ ನಡೆಸ್ತಕ್ಕಂಥ ಎಲ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅಂತೇಳಿ ಫಸ್ಟು ನಾನು 6th ಸೋಷಿಯಲ್ ಸೈನ್ಸನ್ನು ಕೈಗೆತ್ಕೊಳ್ದೆ.
ಸೆಕೆಂಡ್ ಪಿ ಯು ಸಿ ಈ ಒಂದು ಕ್ವಶನ್ ಬ್ಯಾಂಕನ್ನು ಕೈಗೆತ್ಕೊಂಡಿದ್ದೀನಿ. ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ಕ್ಲಾಸನ್ನು ಆರಂಭ ಮಾಡ್ತಿದ್ದೀನಿ. ತದನಂತರದಲ್ಲಿ ನಾವು ಹೀಗೆ ಸೆಕೆಂಡ್ ಪಿ ಯು ಸಿ ಆದ ನಂತರ ಫಸ್ಟ್ ಪಿ ಯು ಸಿ ಆಮೇಲೆ 10th ಹೀಗೆ ನಾವು ಕ್ವಶನ್ ಬ್ಯಾಂಕನ್ನು ಗ್ರಹಿಸ್ತಾ ಹೋಗೋಣ, ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ಏನಿದೆ ಇತಿಹಾಸ ಪಠ್ಯಪುಸ್ತಕದಲ್ಲಿ ಅದನ್ನೇ ಒಂದು ಸಣ್ಣ ಸೆಕೆಂಡ್ ಪಿ ಯು ಸಿಯಲ್ಲಿ ಇಟ್ಟಿದ್ದಾರೆ ಅಂತ ನಾನು ಹೇಳಿದೆ. ಈಗಾಗಲೇ ಇಡಿಯಿಂದ ಬಿಡಿಯ ಕಡೆಗೆ ಸಾಗುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತಲೂ ಕೂಡ ಹೇಳಿದೆ. ಬನ್ನಿ ಹಾಗಾದರೆ ಟೈಮ್ ವೇಸ್ಟ್ ಮಾಡ್ದೇ ಈ ಒಂದು ಕ್ಲಾಸನ್ನು ಆರಂಭ ಮಾಡೋಣ ಅಲ್ವಾ. ಹಾಗಾದರೆ ಈ ಒಂದು ಸೆಕೆಂಡ್ ಪಿ ಯು ಸಿ ಇಂಡಿಯನ್ ಹಿಸ್ಟ್ರಿ ಒಂದು ಕ್ವಶನ್ ಬ್ಯಾಂಕ್ನಲ್ಲಿ ಮುಖ್ಯವಾಗಿ ನಾವು 1 ಮಾರ್ಕ್ಸಿಗಾಗಿರ್ಬೋದು ಅಲ್ವಾ, 1 ಮಾರ್ಕ್ ಅಥವಾ 2 ಮಾರ್ಕ್, ಹಾಗೆ ಈ ಒಂದು GPSTRಗೆ ಅಲ್ವಾ, GPSTRಗೆ ಸಂಬಂಧಿಸಿದಂತೆ ಡಿಸ್ಕ್ರಿಪ್ಟಿವನ್ನು ಅಲ್ವಾ, ಡಿಸ್ಕ್ರಿಪ್ಟಿವ್ ಕ್ವಶನ್ ಬ್ಯಾಂಕನ್ನು ಡಿಸ್ಕ್ರಿಪ್ಟಿವ್ ಆಗಿರ್ತಕ್ಕಂಥ ವಿವರಣಾತ್ಮಕವಾದಂಥ ಒಂದು ಆನ್ಸರನ್ನು ಕುರಿತಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನೊಂದು ನೆನಪಿರಲಿ ಸ್ನೇಹಿತರೆ, ನಾವು ಈಗ ಏನು ಮಾಡಿದ್ರು ಏನು ಹೇಳಿದ್ರು ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂದರೆ, ಯಾವುದೇ ನೀವು ಕ್ಲಾಸನ್ನು ನೋಡಿ, ನನ್ನ ಕ್ಲಾಸ್ ಅಂತಲ್ಲ, ನೀವು ಯಾವುದೇ ಒಂದು ಯೂಟ್ಯೂಬ್ ಕ್ಲಾಸನ್ನು ನೋಡಿ ಎಲ್ಲಾದರೂ ವಿಷಯನ ಕಲೆಕ್ಟ್ ಮಾಡಿರಿ, ಅದಕ್ಕೆ ತಕ್ಕಂತೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಳ್ರಿ. ಆ ಒಂದು ಪ್ರಿಪ್ರೇಷನ್ನಿಂದ ನಿಮಗೇನಾಗುತ್ತೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಇದನ್ನು ಟಿಪ್ಸನ್ನು ಹೇಳ್ತಾ ಈ ಒಂದು ಕ್ಲಾಸನ್ನು ಆರಂಭ ಮಾಡ್ತಾಯಿದ್ದೀನಿ. ಫಸ್ಟ್ ಲೆಸನ್ ಏನಿದೆ, ಫಸ್ಟ್ ಲೆಸನು PETK ಇಂಟ್ರಡಕ್ಷನ್ ಫಸ್ಟ್ ಲೆಸನ್ ಇದೆ. ಸೊ ಇಲ್ಲಿ ಗಮನಿಸ್ತಾ ಹೋಗೋಣ. ಬನ್ನಿ ಏನೇನು ಕ್ವಶನ್ಸ್ ಇದೆ, ಏನು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟ್ 1 ಮಾರ್ಕ್ ಕ್ವಶನ್ ಬರುತ್ತೆ. ಇಲ್ಲಿ ಇಂಡಿಯಾ ಎಂಬ ಪದ ಯಾವ ಒಂದು ಭಾಷೆಯಿಂದ ಬಂದಿದೆ? ಇಂಡಿಯಾ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದೆ. ಹಾಗೆ ಸೆಕೆಂಡ್ 1, ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು? ಕರ್ನಾಟಕದ ಒಂದು ಮೇರೆಯನ್ನು ಉಲ್ಲೇಖಿಸುವಂಥ ಒಂದು ಗ್ರಂಥ ಯಾವುದು ಅಂದರೆ ಕವಿರಾಜ ಮಾರ್ಗ ಅಲ್ವಾ. ಕವಿಗಳಿಗೆ ರಾಜಮಾರ್ಗವನ್ನು ತೋರಿಸುವಂಥ ಮಾರ್ಗ ಆ ಒಂದು ಕೃತಿ ಇದಾಗಿದ್ದು, ಈ ಒಂದು ಕೃತಿ ಒಳಗಡೆ ಕರ್ನಾಟಕದ ಎಲ್ಲೆಯನ್ನು ಕುರಿತಾಗಿ ತಿಳಿಸಿರ್ತಕ್ಕಂಥದ್ದು. ಥರ್ಡ್ 1, ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದೇ ನಾಣ್ಯಶಾಸ್ತ್ರ. ನೆಕ್ಸ್ಟ್ 4th 1, ಉತ್ಖನನ ಎಂದರೇನು ಅಲ್ವಾ. ಈ ಒಂದು ಮೂಲಾಧಾರಗಳನ್ನು, ಇತಿಹಾಸಕ್ಕೆ ಬೇಕಾಗಿರ್ತಕ್ಕಂತಹ ಮೂಲಾಧಾರಗಳನ್ನು ಎಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಅಂತೇಳಿ ಕರಿತೀವಿ. ಒಂದು ಮಾರ್ಕ್ಸಿಗೆ ಕೇಳಿದರೆ ಏನಂತ ಕೊಟ್ಟಿರ್ತಾರೆ ಆಪ್ಷನಲ್ಲಿ, ವೈಜ್ಞಾನಿಕ ಭೂ ಅಗೆತ ಅಂತೇಳಿ ಕೊಟ್ಟಿರ್ತಾರೆ. ಅದನ್ನು ನೀವು ಗಮನಿಸಬೇಕಾಗುತ್ತೆ. ವೈಜ್ಞಾನಿಕ ಭೂ ಅಗೆತ ಅಂತ ಇರುತ್ತೆ. ಹಾಗೆ ಉತ್ಖನನ ಅಂದರೆ ಆಯಿತು. ನೆಕ್ಸ್ಟ್ 5th 1, ಐಹೊಳೆ ಶಾಸನ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಐಹೊಳೆ ಶಾಸನ ಯಾರ ದಿಗ್ವಿಜಯವನ್ನು ಕುರಿತು ವಿವರಿಸುತ್ತದೆ? ಯಾರ ದಿಗ್ವಿಜಯ? ಎರಡನೇ ಪುಲಿಕೇಶಿಯ ದಿಗ್ವಿಜಯವನ್ನು ಕುರಿತು ಐಹೊಳೆ ಶಾಸನವು ನಮಗೆ ತಿಳಿಸ್ತದೆ. ನೆಕ್ಸ್ಟ್ 1, ಬುದ್ಧ ಚರಿತ ಅಲ್ವಾ. ಬುದ್ಧ ಚರಿತ ಎಂಬ ಕೃತಿಯನ್ನು ಬರೆದವರು ಯಾರು? ಅಶ್ವಘೋಷ ಬುದ್ಧ ಚರಿತ ಎಂಬ ಕೃತಿಯನ್ನು ಬರೆದಿರ್ತಕ್ಕಂಥದ್ದು. ಇವೆಲ್ಲ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಕ್ವಶನ್ಸು. ಹಾಗಾಗಿ ನಾನು ಸೆಕೆಂಡ್ ಪಿ ಯು ಸಿನ ಎತ್ಕೊಂಡಿರೋಂಥದ್ದು. ಈ ಕ್ವಶನ್ ಬ್ಯಾಂಕನ್ನು ನೀಟಾಗಿ ಅನಾಲಿಸಿಸ್ ಮಾಡ್ತೀನಿ. ಅದನ್ನು ನೀಟಾಗಿ ನೋಡ್ತಾ ಹೋಗಿ. ಟೈಮ್ ಸೇವ್ ಆಗುತ್ತೆ. 1.5 ಅಥವಾ 2xಗೆ ಇಟ್ಕೊಂಡು ಆ ವಿಡಿಯೋನ ನೋಡಿ ಫಾಸ್ಟಾಗಿ 1 or 2 ಟೈಮ್ ಕೇಳಿದರೆ ನಿಮಗೆ ಒಂದು ಸ್ವಲ್ಪ ರೀಕಾಲ್ ಆದಂಗೆ ಆಗುತ್ತೆ. ಹಾಗಂತೇಳಿ ನೀವೇನಾದರೂ ಇಷ್ಟೇ ಸಾಕ ಅಂದರೆ ಆಗಲ್ಲ. ನೀವು ಏನು ಬೇಸಿಕ್ ರೀಡ್ ಮಾಡ್ತಿದ್ದೀರಾ ನಿಮ್ಮ ಪ್ರಕಾರ ನೀವು ರೀಡ್ ಮಾಡ್ತಾ ಹೋಗಿ. ಹಾಗೆ ಅದರ ಜೊತೆಯಲ್ಲೇ ಈ ರೀತಿ ವಿಡಿಯೋಸ್ನ ಅಥವಾ ಈ ಕ್ಲಾಸಸ್ಗಳನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ತುಂಬ ಯೂಸ್ಫುಲ್ ಆಗುತ್ತೆ. 6th 1 ಆಯಿತು. ಬುದ್ಧ ಚರಿತೆಯನ್ನು ಬರೆದವರು ಅಶ್ವಘೋಷ. ನೆಕ್ಸ್ಟ್ 7th 1, ಪ್ಲಿನಿ ಪ್ರಸಿದ್ಧ ಗ್ರಂಥ ಯಾವುದು? ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು? ದಿ ನ್ಯಾಚುರಲ್ ಹಿಸ್ಟ್ರಿ. ಪ್ಲಿನಿ ಬರೆದಂಥ ಪ್ರಸಿದ್ಧ ಗ್ರಂಥ ದಿ ನ್ಯಾಚುರಲ್ ಹಿಸ್ಟ್ರಿ. ನೆಕ್ಸ್ಟ್ 1, ಇವು 2 ಮಾರ್ಕ್ಸ್ ಕ್ವಶನ್ಗೆ ಇರ್ತಕ್ಕಂಥ ಪ್ರಶ್ನೆಗಳು ಅಲ್ವಾ. ಗಮನಿಸಿ, ಇಲ್ಲಿ
2 ಮಾರ್ಕ್ಸ್ ಅಂತಂದರೆ ನಮಗೇನು ಯೂಸ್ ಇಲ್ಲ ಅಂತ ಅನ್ಕೋಬೇಡಿ. ಕೆಲವೊಮ್ಮೆ ಏನು ಕೊಟ್ಟಿರ್ತಾರೆ, ಮ್ಯಾಚ್ ಮಾಡೋದಕ್ಕಾಗಿರಲಿ ಅಲ್ವಾ, ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳೋದಾಗಿರಲಿ, ಅದರಲ್ಲೂ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡದೆ ಅಬ್ಸರ್ವ್ ಮಾಡಿ. ಫಸ್ಟ್ ಒಂದು ಕ್ವಶನ್ ನೋಡೋಣ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ 2 ಕಣಿವೆಗಳು ಯಾವುವು? ಯಾವ ಕಣಿವೆಗಳ ಮುಖಾಂತರ ಸಂಪರ್ಕ ಮಾಡಲಾಗಿದೆ ಭಾರತವನ್ನು? ಖೈಬರ್ ಮತ್ತು ಬೋಲನ್. ಖೈಬರ್ ಮತ್ತು ಬೋಲನ್ ಕಣಿವೆಗಳ ಮುಖಾಂತರ ಭಾರತವನ್ನು ಸಂಪರ್ಕಿಸುವಂಥ 2 ಕಣಿವೆ ಮಾರ್ಗಗಳಾಗಿದೆ ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ನು, ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಅಲ್ವಾ. ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಅಂತೇಳಿ ಯಾವುದ್ರ ಮುಖಾಂತರ? ವಿಷ್ಣು ಪುರಾಣದ ಒಂದು ಪ್ರಕಾರ ನಾವು ತಿಳ್ಕೊಬೇಕಾಗತ್ತೆ. ಹಾಗಾದರೆ ಥರ್ಡ್ ಒಂದು ಕ್ವಶನ್ ಏನಿದೆ, ಭಾರತದ ಯಾವುದಾದ್ರೂ 2 ಹೆಸರುಗಳನ್ನು ಹೆಸರಿಸಿ ಅಥವಾ ತಿಳಿಸಿ. ಭಾರತಕ್ಕೆ ಎಷ್ಟೊಂದು ಹೆಸರುಗಳಿದೆ ಗಮನಿಸಿ. ಭರತಖಂಡ, ಭರತವರ್ಷ, ಭಾರತ, ಜಂಬೂ ದ್ವೀಪ, ಹಿಂದೂಸ್ತಾನ, ಇಂಡಿಯಾ, ಹೀಗೆ ಹಲವಾರು ಹೆಸರುಗಳನ್ನು ಭಾರತಕ್ಕೆ ನೀಡಲಾಗಿದೆ. ನೆಕ್ಸ್ಟ್ ಫೋರ್ತ್ ಒನ್, ಯಾವುದಾದ್ರೂ 2 ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಅಲ್ವಾ. ಭಾರತದ ಯಾವುದಾದ್ರೂ 2 ನೈಸರ್ಗಿಕ ಲಕ್ಷಣಗಳು ಏನು? ಹಿಮಾಲಯ ಪರ್ವತಗಳು ಮತ್ತು ಉತ್ತರದ ಬಯಲು ಪ್ರದೇಶ, 2 ನೈಸರ್ಗಿಕ ಲಕ್ಷಣಗಳು. ನೆಕ್ಸ್ಟ್ ಒನ್, ಭಾರತದ ಯಾವುದಾದ್ರೂ 2 ಪರ್ವತಗಳನ್ನು ಹೆಸರಿಸಿ. ವಿಂಧ್ಯ ಪರ್ವತ ಮತ್ತು ಸಹ್ಯಾದ್ರಿ ಪರ್ವತಗಳು. ವಿಂಧ್ಯ ಪರ್ವತ ಮತ್ತು ಸಹ್ಯಾದ್ರಿ ಪರ್ವತಗಳನ್ನು ಪ್ರಮುಖವಾದಂಥ ಭಾರತದ ಪರ್ವತಗಳು ಅಂತೇಳಿ ನಾವು ಗಮನಿಸ್ಬೋದಾಗಿದೆ. ಹಾಗೆ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಸಿಕ್ಸ್ತ್ ಒನ್, ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ. ಇಷ್ಟೇ ಅಲ್ಲ, ಅನೇಕ ಧರ್ಮಗಳನ್ನು ನಾವು ಗುರುತಿಸ್ತೀವಿ ಅಲ್ವಾ. ಜೈನ ಧರ್ಮ, ಸಿಖ್ ಧರ್ಮ, ಹೀಗೆ ಅನೇಕ ಧರ್ಮಗಳಿದೆ. ಅದರಲ್ಲಿ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮವನ್ನು 2 ಪ್ರಮುಖ ಧರ್ಮಗಳಾಗಿ ನಾವು ಗಮನಿಸ್ಬೋದಾಗಿದೆ. ನೆಕ್ಸ್ಟ್ ಸೆವೆಂತ್ ಒನ್, ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಯಾವುದಾದರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ. ಯಾವ್ಯಾವುದಿದೆ? ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗಿರ್ತಕ್ಕಂಥ ಐತಿಹಾಸಿಕ ತಾಣಗಳು ತಾಜ್ ಮಹಲ್ ಅಲ್ವಾ, ತಾಜ್ ಮಹಲ್ ಇದೆ. ಅಜಂತ, ಎಲ್ಲೋರ, ಹಂಪಿ, ಐಹೊಳೆ, ಬೇಲೂರು, ಇವಿಷ್ಟು ಇದಕ್ಕೂ ಹೆಚ್ಚಿನದಾಗಿದೆ. ಆದರೆ ಪ್ರಮುಖವಾದಂಥವುಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ತಾಜ್ ಮಹಲ್, ಅಜಂತ, ಎಲ್ಲೋರ, ಹಂಪಿ, ಐಹೊಳೆ, ಬೇಲೂರನ ಐತಿಹಾಸಿಕ ತಾಣಗಳು ಯಾವ ಪಟ್ಟಿಯಲ್ಲಿರ್ತಕ್ಕಂಥದ್ದು? ವಿಶ್ವ ಪರಂಪರೆ ಪಟ್ಟಿಯಲ್ಲಿರ್ತಕ್ಕಂಥ ಪ್ರಮುಖ ತಾಣಗಳು ಅಂತೇಳಿ ನಾವು ಗುರುತಿಸ್ತೀವಿ. ನೆಕ್ಸ್ಟ್ ಏಳ್ತ್ ಒನ್ನು, ಪ್ರಾಚೀನ ಭಾರತದ ಯಾವುದಾದ್ರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯಗಳಂದರೆ ನಳಂದ, ತಕ್ಷಶಿಲಾ ಅಲ್ವಾ, 2 ಪ್ರಮುಖ ವಿಶ್ವವಿದ್ಯಾಲಯಗಳು ಆಗಿವೆ. ನೆಕ್ಸ್ಟ್ ಒನ್, ಪ್ರಾಚೀನ ಭಾರತದ ಯಾವುದಾದ್ರೂ 2 ಪ್ರಮುಖ ರಾಜಮನೆತನಗಳನ್ನು ತಿಳಿಸಿ. ಯಾವುದಾದ್ರೂ 2 ಪ್ರಮುಖ ರಾಜಮನೆತನಗಳು ಯಾವ್ಯಾವುದಿದೆ? ದೆಹಲಿ ಸುಲ್ತಾನರು ಪ್ರಮುಖ ರಾಜಮನೆತನಗಳನ್ನು ತಿಳಿಸಿ. ಗಮನಿಸಿ, ಯಾವುದಿದೆ? ಮೌರ್ಯರು, ಗುಪ್ತರು. ಮೌರ್ಯರು ಮತ್ತು ಗುಪ್ತರನ್ನು ನಾವು ಪ್ರಮುಖ ರಾಜಮನೆತನಗಳಂತೇಳಿ ಗುರುತಿಸ್ತೀವಿ. ಹಾಗೆ ಮಧ್ಯಕಾಲೀನ ಭಾರತದ ಯಾವುದಾದ್ರೂ 2 ರಾಜಮನೆತನಗಳಂತಂದರೆ ಇದು ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟ ರಾಜಮನೆತನಗಳು ಆಯಿತು. ನೆಕ್ಸ್ಟ್ ಮಧ್ಯಕಾಲೀನ ಭಾರತದ ರಾಜಮನೆತನಗಳು ದೆಹಲಿ ಸುಲ್ತಾನರು ಮತ್ತು ಮೊಘಲರು. ದೆಹಲಿ ಸುಲ್ತಾನರು ಮತ್ತು ಮೊಘಲರನ್ನು ನಾವು ಗಮನಿಸ್ತೀವಿ. ನೆಕ್ಸ್ಟ್ ಒನ್, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿತ್ತು ಅಂಥೇಳಿ ನಾವು
ಗಮನಿಸಬೇಕಾಗುತ್ತೆ. ಇಲ್ಲಿಂದ ಉತ್ತರದಲ್ಲಿ ಕಾವೇರಿಯಿಂದ ದಕ್ಷಿಣದಲ್ಲಿ ಗೋದಾವರಿವರೆಗೆ ಏನಂತ ಹೇಳಿದ್ದಾರೆ ಕವಿರಾಜ ಮಾರ್ಗದಲ್ಲಿ? ಉತ್ತರದಲ್ಲಿ ಕಾವೇರಿಯಿಂದ ದಕ್ಷಿಣದಲ್ಲಿ ಗೋದಾವರಿವರೆಗೂ ಹಬ್ಬಿರುವಂಥದ್ದೇ ಕರುನಾಡು ಅಥವಾ ಕರ್ನಾಟಕ ಅಂಥೇಳಿ ಹೇಳಿರ್ತಕ್ಕಂಥದ್ದು. ಕಾವೇರಿಯಿಂದ ಗೋದಾವರಿ ವರಮಿರ್ಪ ನಾಡದ ಕನ್ನಡದೋಳು ಅಲ್ವಾ? ಕನ್ನಡ ನಾಡು ಎಲ್ಲಿವರೆಗೂ ಹಬ್ಬಿತ್ತು ಅಂತೇಳಿ ಹೇಳಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ನೆಕ್ಸ್ಟ್ ಒನ್ನು, ಕರ್ನಾಟಕವನ್ನು ಆಳಿದಂತಹ ಎರಡು ಪ್ರಮುಖ ರಾಜಮನೆತನಗಳನ್ನು ತಿಳಿಸಿ. ಅನೇಕ ರಾಜಮನೆತನಗಳ ಆಳ್ವಿಕೆಯನ್ನು ನಡೆಸಿರೋದನ್ನು ಗಮನಿಸ್ತೀವಿ. ಅದರಲ್ಲಿ ಪ್ರಮುಖವಾಗಿ ಕದಂಬರು ಮತ್ತು ಚಾಳುಕ್ಯರು. ನೆಕ್ಸ್ಟ್ ಒನ್, ಕರ್ನಾಟಕದ ಯಾವುದಾದರೂ ಎರಡು ಭೌಗೋಳಿಕ ಲಕ್ಷಣಗಳನ್ನು ಬರೆಯಿರಿ. ಭೌಗೋಳಿಕ ಲಕ್ಷಣಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಕರಾವಳಿ ತೀರ ಪ್ರದೇಶ, ಪಶ್ಚಿಮ ಘಟ್ಟಗಳ ಒಂದು ಪ್ರದೇಶವನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಹಾಗಾದರೆ ಇತಿಹಾಸ ಅಂದರೆ ಏನು ಅಂತ ಹೇಳಿ ಕೇಳಿದರೆ ಅದಕ್ಕೇನು ಬೇಕಾಗುತ್ತೆ? ಮುಖ್ಯವಾಗಿ ಆಧಾರಗಳು ಬೇಕು ಅಲ್ವಾ? ಸೊ ಹಾಗಾಗಿ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತೇಳಿ ಹೇಗೆ ಹೇಳ್ತಾರೆ ಅಂತ ಅಂದರೆ, ಗಮನಿಸಿ, ಇತಿಹಾಸಕಾರರು ಲಭ್ಯ ಇರ್ತಕ್ಕಂಥ ಮೂಲಾಧಾರಗಳ ಸಹಾಯದಿಂದ ಅಲ್ವಾ? ಇತಿಹಾಸಕಾರರು ಲಭ್ಯವಿರುವಂತಹ ಒಂದು ಮೂಲಾಧಾರಗಳ ಸಹಾಯದಿಂದ ಗತವನ್ನು ಪುನರ್ರಚಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದ್ದರಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತೇಳಿ ಹೇಳ್ತಾ ಇರುವಂಥದ್ದು. ಅಂದರೆ ಆಧಾರಗಳು ಇತಿಹಾಸಕ್ಕೆ ಬೇಕೇ ಬೇಕು ಅಂತಕ್ಕಂಥ ಒಂದು ವಿಚಾರ ಅಲ್ವಾ? ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ. ನೆಕ್ಸ್ಟು 15th ಒನ್ನು ಗಮನಿಸಿ. ಇತಿಹಾಸ ಮತ್ತು ಇತಿಹಾಸಗಳ ಪೂರ್ವಕಾಲಗಳ ನಡುವಿನ ವ್ಯತ್ಯಾಸ ಏನು? ಇತಿಹಾಸ ಹಾಗೂ ಇತಿಹಾಸದ ಪೂರ್ವಕಾಲಗಳ ನಡುವಿನ ಒಂದು ವ್ಯತ್ಯಾಸ ಅಲ್ವಾ? ಲಿಖಿತ ಮೂಲಾಧಾರಗಳು ಇರ್ತಕ್ಕಂಥ ಒಂದು ಕಾಲಘಟ್ಟವನ್ನು ಅಲ್ವಾ? ಲಿಖಿತ ಮೂಲಾಧಾರಗಳು ಲಭ್ಯವಿರ್ತಕ್ಕಂಥ ಕಾಲಘಟ್ಟವನ್ನು ಇತಿಹಾಸ ಕಾಲ ಅಂತೀವಿ. ಲಭ್ಯವಿಲ್ಲದೆ ಇರ್ತಕ್ಕಂಥ ಒಂದು ಕಾಲಘಟ್ಟವನ್ನು ಇತಿಹಾಸ ಪೂರ್ವಕಾಲ ಅಂತ ಕರಿತೀವಿ. ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲಘಟ್ಟವನ್ನು ಇತಿಹಾಸ ಪೂರ್ವಕಾಲ. ಹಾಗೆ ಈ ಒಂದು ಲಿಖಿತ ಆಧಾರಗಳು ಲಭ್ಯವಿರ್ತಕ್ಕಂಥ ಕಾಲಘಟ್ಟವನ್ನು ಏನಂತ ಕರಿತೀವಿ ನಾವು? ಇತಿಹಾಸ ಕಾಲ ಅಂಥೇಳಿ ಕರೆಯುವಂಥದ್ದು. ಹಾಗಾದರೆ ಈ ಒಂದು 16th ಕ್ವಶನನ್ನು ನಾವು ಗಮನಿಸೋಣ. ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಯಾವುದಾದರೂ ಎರಡು ಉಪಯೋಗಗಳನ್ನು ತಿಳಿಸಿ. ಏನು ಯೂಸ್ ಇದೆ ನಾಣ್ಯಗಳಿಂದ ಅಲ್ವಾ? ಇತಿಹಾಸವನ್ನು ಪುನರ್ರಚನೆ ಮಾಡೋದ್ರಲ್ಲಿ, ಇತಿಹಾಸವನ್ನು ಕಟ್ಕೊಡೋದ್ರಲ್ಲಿ ನಾಣ್ಯಗಳ ಪಾತ್ರ ಏನಂದರೆ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಏಕೆಂದರೆ ಆ ಒಂದು ನಾಣ್ಯಗಳ ಕಾಲ ಆಗಿರ್ಬೋದು, ಆ ರಾಜವಂಶ ಯಾವುದು ಅಂತ ತಿಳ್ಕೊಳಕ್ಕಾಗಿರ್ಬೋದು, ಅಥವಾ ಆ ಒಂದು ಕಾಲಘಟ್ಟದ ಆರ್ಥಿಕ ಸ್ಥಿತಿಗತಿ ಹೇಗಿತ್ತು, ಧರ್ಮ ಯಾವುದಿತ್ತು, ಲಿಪಿ ಮತ್ತು ಭಾಷೆ ಇವುಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂದರೆ ನಮಗೆ ನಾಣ್ಯಗಳ ಒಂದು ಉಪಯೋಗ ತುಂಬ ಇದೆ ಅಂತೇಳಿ ನಾವು ಗಮನಿಸ್ತೀವಿ. ಸೊ 17th ಒಂದು ಕ್ವಶನ್ನ ನೋಡೋಣ. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಅಂತ ಅಂದರೆ ಏನು ಅಲ್ವಾ? ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳಂದರೆ ಇವುಗಳು ಪ್ರಾಚೀನ ಮಾನವನ ಜೀವನವನ್ನು ಮತ್ತು ಅವರ ಚಟುವಟಿಕೆಗಳನ್ನು ಕುರಿತು, ಅವರ ಚಟುವಟಿಕೆಗಳ ಅವಶೇಷಗಳನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಅವುಗಳ ಒಂದು ಆಧಾರಗಳನ್ನು ಏನು ಮಾಡ್ತಕ್ಕಂಥದ್ದು? ಸೇವ್ ಮಾಡ್ತಕ್ಕಂಥದ್ದು ಅಲ್ವಾ? ಆಧಾರಗಳನ್ನು ನಾವು ಮುಖ್ಯವಾಗಿ ಏನಂತ ಕರಿತೀವಿ? ಪ್ರಾಕ್ತನ ಆಧಾರಗಳು ಅಥವಾ ಪುರಾತತ್ವ ಆಧಾರಗಳು. ಭಾರತದ ಮಹಾಕಾವ್ಯಗಳು ಯಾವುವು ಅಂದರೆ ರಾಮಾಯಣ ಮತ್ತು ಮಹಾಭಾರತ ಭಾರತದ ಪ್ರಮುಖ ಮಹಾಕಾವ್ಯಗಳು. ನೆಕ್ಸ್ಟ್ ಒನ್, ಆರ್ಯಭಟನ ಕೃತಿಗಳನ್ನು ತಿಳಿಸಿ. ಆರ್ಯಭಟನ ಪ್ರಮುಖ ಕೃತಿಗಳಂದರೆ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ. ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ.
ನೆಕ್ಸ್ಟ್ 20th ಕ್ವಶನ್ನು, ಭಾರತಕ್ಕೆ ಭೇಟಿ ನೀಡಿದ ಯಾರಾದರೂ ಇಬ್ಬರು ಚೀನಿ ಯಾತ್ರಿಕರನ್ನು ಹೆಸರಿಸಿ. ವೆರಿ ಇಂಪಾರ್ಟೆಂಟ್ ಇದು. ಯುಎನ್ ಸಾಂಗ್ ಮತ್ತು ಪಾಹಿಯಾನ್. ಯುಎನ್ ಸಾಂಗ್ ಮತ್ತು ಪಾಹಿಯಾನ್ ಇವರು ಭಾರತಕ್ಕೆ ಭೇಟಿ ನೀಡಿದಂತಹ ಇಬ್ಬರು ಚೀನಿ ಯಾತ್ರಿಕರು. ಹಾಗಾದರೆ ನಿಮಗೆ ಇವತ್ತಿನ ಒಂದು ಕ್ವಶನ್ ಏನಂದರೆ, ಯುಎನ್ ಸಾಂಗ್ ಮತ್ತು ಪಾಹಿಯಾನ್ ಬರೆದಂಥ ಕೃತಿಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಸೊ ಇದಿಷ್ಟು ಇರಲಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ರಿಮೈನಿಂಗ್ ಇರ್ತಕ್ಕಂಥ ಒಂದು ವಿಚಾರಗಳನ್ನು ಕುರಿತು ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ, ನೆಕ್ಸ್ಟ್ ಏನಿದೆ 15 to 20 ವಾಕ್ಯಗಳಲ್ಲಿ ಅಂದರೆ ಒಂದು 5 ಮಾರ್ಕ್ಸಿಗೆ ಕ್ವಶನ್ ಇದೆ. ಅವುಗಳನ್ನು ನಾವು ಯಾವ ರೀತಿ ರಿಡ್ಯೂಸ್ ಮಾಡ್ಕೋಬೋದು ಅಂದರೆ, GPSTRಗೆ 3 ಮಾರ್ಕ್ಸ್ ಆರ್ 4 ಮಾರ್ಕ್ಸ್ ಕ್ವಶನ್ ರೀತಿಯಲ್ಲಾದರೂ ರೆಡ್ಯೂಸ್ ಮಾಡಿಕೊಂಡು ನೋಟ್ಸ್ ಮಾಡ್ಕೋಬೋದು ನೀವು. ಅದರ ಜೊತೆಯಲ್ಲಿ ಇದರಲ್ಲೇ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಒನ್ ಮಾರ್ಕ್ಸ್ ಕ್ವಶನ್ನು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲಿ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದೆ, ಕ್ವಶನ್ ವಿತ್ ಆನ್ಸರ್ಸು. ಅವುಗಳನ್ನು ನಾವೇನು ಮಾಡೋಣ, ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇದಿಷ್ಟಿರಲಿ. ಸೊ ಇದಿಷ್ಟು ಭಾರತದ ಇತಿಹಾಸದ ಮೂಲಾಧಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಕುರಿತಾಗಿ ಡಿಸ್ಕಷನ್ ಮಾಡಿದ್ದಾಯಿತು. ಸ್ನೇಹಿತರೆ, ಇವುಗಳನ್ನು ನೀವು ನೀಟಾಗಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪಾಯಿಂಟ್ಔಟ್ ಮಾಡ್ಕೊಳ್ರಿ. ಚಿಕ್ಕದಾದಂಥ ಒಂದು ನೋಟ್ ಬುಕ್ ಇದ್ದರೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಬೇಸಿಕ್ ಬುಕ್ಗಳನ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬಿಡ್ರಿ. 6 to 10th ಕೂಡ ನೀವು ಸೋಷಿಯಲ್ ಸೈನ್ಸ್ ಏನು ಬೇಸಿಕ್ ಬುಕ್ಗಳಿದೆ ಅವುಗಳನ್ನು ಸ್ಟಡಿ ಮಾಡ್ತಾ ಹೋಗಿ. ನಾವು ನಮ್ಮ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗ್ತೀವಿ. ನಾವು ಏನು ಕ್ವಶನ್ ಪೇಪರ್ ಬಿಡಿಸೋ ಅಂಥದ್ದು ಅಲ್ವಾ, LBA ಕ್ವಶನ್ ಪೇಪರನ್ನು ಬಿಡಿಸೋ ಅಂಥದ್ದು, ಅದ್ರ ಜೊತೆಗೆ GPSTR HSTRಗೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಅಪ್ಕಮಿಂಗ್ ಕ್ಲಾಸಲ್ಲಿ. ಸೊ ಇಲ್ಲಿವರೆಗೆ ಏನು ವಿಚಾರಗಳನ್ನು ತಿಳ್ಕೊಂಡ್ವಿ ಅದನ್ನು ಒಂದು ಸಲ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗದೆ ಈ ಒಂದು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಇನ್ನೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಾನು ಕೊಡ್ತೀನಿ ಅಂತ ಭರವಸೆಯನ್ನು ಕೊಡ್ತಾ, ಹಾಗೆ ಇನ್ನೊಂದಷ್ಟು ಮೋಟಿವೇಶನ್ ಕೂಡ ನಮಗೆ ಸಿಗುತ್ತೆ ನೀವು ಕೊಡ್ತಕ್ಕಂಥ ಒಂದು ಲೈಕಿಂದ ಅಂತ ಹೇಳ್ತಾ, ಈ ಒಂದು ಸರಣಿಯನ್ನು ಅಥವಾ ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಬ್ಯಾಂಕನ್ನು ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದನ್ನು ಗಮನಿಸ್ತಾ ಹೋಗಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಇದಿಷ್ಟು ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಆಗಿತ್ತು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟು ಹೇಳ್ತಾ ಈ ವಿಡಿಯೋಗೊಂದು ವಿರಾಮವನ್ನು ಹೇಳ್ತಾ ಇದ್ದೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.